ಭಾರತೀಯರನ್ನ, ಭಾರತೀಯ ಸೇನಾಪಡೆಯನ್ನ, ಅದರ ಮನೋಬಲವನ್ನ ವೃದ್ಧಿಸುವ ಕಾರ್ಯ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳಿಂದ ಆಗ್ತಾ ಇದ್ರೆ, ಇತ್ತ ಕಾಂಗ್ರೆಸ್ಗೆ ಆಪರೇಷನ್ ಸಿಂಧೂರದ ಬಗ್ಗೆ ಕೂಡ ಅಪಹಾಸ್ಯ. ನಿನ್ನೆಷ್ಟೇ ನಾವು ಗಮನಿಸಿದ್ವಿ, ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ ಸೈನಿಕರ ಶೌರ್ಯದ ಬಗ್ಗೆನೇ ಅನುಮಾನವನ್ನ ವ್ಯಕ್ತಪಡಿಸಿದ್ರು. ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ರು ಕೊತ್ತೂರು ಮಂಜುನಾಥ್. ಬೂಟಾಟಿಕೆಗೆ 4 ಫ್ಲೈಟ್ಗಳನ್ನ ಮೇಲ್ ಕಳಿಸಿದ್ದು ಬಿಟ್ರೆ ಬೇರೆ ಏನೂ ಮಾಡಿಲ್ಲ ಅನ್ನೋದು ಅವರ ಮಾತಾಗಿತ್ತು. 26 ಮಹಿಳೆಯರ ಕುಂಕುಮಕ್ಕೆ ಬೆಲೆ ಇಷ್ಟೇನಾ? ಆ ಹೆಣ್ಣು ಮಕ್ಕಳಿಗೆ ಸಿಕ್ಕ ಪರಿಹಾರ ಇದೇನಾ ಅಂತ ಪ್ರಶ್ನೆ ಮಾಡಿದ್ರು ಕೊತ್ತೂರು ಮಂಜುನಾಥ್. ಏನು ಮಾಡಿಲ್ಲ. ಏನ್ ಮಾಡಿದ್ದಾರೆ? ಸುಮ್ಮನೆ ಬೂಟಾಟಿಕೆಗೆ 4 ಫ್ಲೈಟ್ ಮೇಲೆ ಕಳಿಸ್ಬಿಟ್ಟು ಬಂದ್ಬಿಟ್ಟು ಇದು ಮಾಡೋದಾ? ಇದಕ್ಕೆ ಪರಿಹಾರನ ಇದು? 26 ಜನ ನಮ್ಮ ಭಾರತೀಯರಿಗೆ ಗಂಡಸರು ಸತ್ತರಲ್ಲ, ಆ ಹೆಣ್ಮಕ್ಳಿಗೆ ಇದೇನಪ್ಪ ಪರಿಹಾರ ಕೊಡೋದು? ಆ ಹೆಣ್ಮಕ್ಳಿಗೆ ಇದೇನ ನೀವು ಸಮಾಧಾನ ಮಾಡೋದು? ಆ ಹೆಣ್ಮಕ್ಳಿಗೆ ಇದೇನ ನೀವು ಗೌರವ ಕೊಡೋದು? ಏನ್ ಮಾಡ್ಬಿಟ್ಟಿದೀವಿ? ಅಲ್ಲಿ ಹೊಡೆದ್ ಬಿಟ್ವಿ, ಇಲ್ಲಿ ಹೊಡೆದ್ ಬಿಟ್ವಿ. ಇನ್ನೊಂದು ನಿಮ್ ಟಿವಿಗಳಲ್ಲಿ ಏನ್ ತೋರಿಸ್ತಾರೆ ಅಂದ್ರೆ, ಎಲ್ಲ ನೀವು ತೋರಿಸೋದೊಂದಾದ್ರೆ ಅವ್ರು ತೋರಿಸೋದೊಂದು, ಅವ್ರು ತೋರಿಸೋದು ಇವರೊಂದು. ಇವ್ರು ಹಿಂಗ್ ಹೊಡೆದಿದ್ದಾರೆ ಅಂತ ಹೇಳ್ತಾರೆ, ಇವ್ರು ಹಿಂಗ್ ಹೊಡೆದಿದ್ದಾರೆ ಅಂತ ಹೇಳ್ತಾರೆ, ಇನ್ನೊಬ್ರು ಹಿಂಗ್ ಹೊಡೆದವ್ರೆ ಅಂತ ಹೇಳ್ತಾರೆ. ಯಾವ್ದು ನಂಬೋದು, ಯಾವ್ದು ಬಿಡೋದು? ಯಾರು ಹೊಡೆದಿದ್ದಾರೆ ಅಂತ ಏನ್ ಡಿಕ್ಲರೇಷನ್, ಯಾರು ಸತ್ತಿದ್ದಾರೆ, ಏನಾಗಿದೆ, ಏನು? ನಾವು ಸಾಮಾನ್ಯ ಪ್ರಜೆಗಳ ಮೇಲೆ ಎಲ್ಲೇ ಆಗಲಿ ವಾರ ಮಾಡುವಂತದನ್ನ ನಾವು ವಿರೋಧ ಮಾಡ್ತೇವೆ. ಸಾಮಾನ್ಯ ಪಾಕಿಸ್ತಾನ ಪ್ರಜೆಗಳಾಗ್ಬೋದು, ಕರ್ನಾಟಕ ಪ್ರಜೆಗಳಾಗ್ಬೋದು, ಭಾರತ ದೇಶ ಪ್ರಜೆಗಳಾಗ್ಬೋದು, ಬಾಂಗ್ಲಾದೇಶ ಆಗ್ಬೋದು, ಚೈನಾ ಆಗ್ಬೋದು, ಅಫ್ಘಾನಿಸ್ತಾನ ಆಗ್ಬೋದು, ಯಾವುದೇ ದೇಶದ ಸಾಮಾನ್ಯ ಪ್ರಜೆಗಳ ಮೇಲೆ ವಿರೋಧ, ಏನಾದ್ರೂ ವಾರ್ ಮಾಡೋದು ಇಂಥದ್ದು ಮಾಡಿದ್ರೆ ನಾವು ವಿರೋಧನ ಅದಕ್ಕೆ. ಆದ್ರೆ ಅಷ್ಟು ಈಸಿಯಾಗಿ ನಮ್ಮ ಬಾರ್ಡರ್ ಒಳಗಡೆ ಬಂದು 3 ದಿವಸದಿಂದ ಅಲ್ಲೇ ಓಡಾಡ್ಕೊಂಡಿದ್ದು ಇದು ಮಾಡಿದ್ದಾರೆ ಅಂತ ಹೇಳಿದ್ರೆ, ಫೈರ್ ಮಾಡಿ ಗಂಡಂದ್ರ ಹೆಂಡತೀರ್ ಮುಂದೆ ಗಂಡಂದ್ರನ್ನ ಹೊಡೆದು, ಆ ಮಕ್ಕಳ ಮುಂದೆ ಹೊಡೆದು ಸಾಯಿಸಿ ಅವ್ರು ಹೋದ್ರೆ ಯಾರಾದ್ರೂ ತಟ್ಕೊಳ್ಳೋಕಾಗುತ್ತಾ? ಯಾರಾದ್ರೂ ಅವ್ರೇನೋ ಹೆಣ್ಮಕ್ಳು ಗಟ್ಟಿಯಾಗಿರೋದ್ರಿಂದ ಅವರು ಬಂದವು, ಇಲ್ಲಾಂದ್ರೆ ಅವ್ರು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಡ್ಬೇಕಾಗಿತ್ತ ಕಣ್ಮುಂದೆ ಆ ಘಟನೆ ನೋಡಿದಾಗ. ಅಂತದಕ್ಕೆ ಪರಿಹಾರ ಇದೆಲ್ಲ. ಭಾರತ ಪಾಕಿಸ್ತಾನ ಕದನ ವಿರಾಮ ಘೋಷಣೆ ಮಾಡಿರೋದಕ್ಕೆ ಕೋಲಾರದ ಕಾಂಗ್ರೆಸ್ ಶಾಸಕ ಕೊತ್ತೂರು ಮಂಜುನಾಥ್ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಊಟಾಟಿಗೆ 4 ಫ್ಲೈಟ್ ಬಿಟ್ಟಿದ್ದಾರೆ, ಅದು ಬಿಟ್ಟು ಬೇರೆ ಮಾಡಿಲ್ಲ ಅಂತ ಹೇಳಿ. ಇದು ಸೈನಿಕರ ನೋಡಿ, ಅವರ ಶಾಸಕರೇನೋ ಹೇಳಿರ್ತಾರೆ, ಬಟ್ ಇವತ್ತು ಇಡೀ ದೇಶನೇ ಪ್ರಶ್ನೆ ಮಾಡ್ತಾ ಇದ್ದಲ್ಲಪ್ಪ. ಅವರೇನೋ ಏನೋ ಹೇಳಿರ್ತಾರೆ, ಆದ್ರೆ ಇವತ್ತು ದೇಶದ ಜನರಿಗೆ ಸ್ಪಷ್ಟವಾದ ಉತ್ತರಗಳು ಬಯಸ್ತಾ ಇದೀವಿ ಅಷ್ಟೇ. ಯಾಕಾಯ್ತು? ಯಾಕಂದ್ರೆ ಟ್ರಂಪ್ ಅವ್ರು ಘೋಷಣೆ ಮಾಡಿದಂತೂ ಸತ್ಯ, ಘೋಷಣೆ ಆದ ನಂತರನೇ ಕದನ ವಿರಾಮ ಆಗಿರ್ತಕ್ಕಂಥ ಸತ್ಯ. ಇಲ್ಲ, ನೀವು ಅದು ಓದಿ, ನೀವು ನೋಡೇ ಇಲ್ಲ. ಪೇಪರ್ ನೋಡಿ, ನೀವು ನೋಡಿ ಅವ್ರು ಹೇಳಿ ಏನ್ ಹೇಳಿದ್ರು ಅಂತ. ನೆನ್ನೆ ಏನ್ ಹೇಳಿದ್ರು ನೋಡಿ. ಟ್ರಂಪ್ ನೆನ್ನೆ ನಾನೇ ಮಾಡಿಸಿದ ನೆನ್ನೆನೂ ಹೇಳಿದ್ದಾರೆ. ಸೊ ಟ್ರಂಪ್ ನೋಡಿ, ಟ್ರಂಪ್ ಹೇಳಿಕೆ ಕೊಟ್ಟಿದ್ದಂತೂ ಸ್ಪಷ್ಟನಾ? ಸುಳ್ಳು ಹೇಳ್ತೀರಾ? ಸುಳ್ಳು ಅಂತ ಹೇಳ್ತೀರಾ? ಅದು ಕದನ ವಿರಾಮ ಆಗಿದೆ ಅಂತ ಪ್ರಥಮ ಬಾರಿಗೆ ಜನರ ಪ್ರಪಂಚಕ್ಕೆ ಗೊತ್ತಾಗಿದ್ದು ಟ್ರಂಪ್ ಹೇಳಿದ್ಮೇಲೆ. ಆಮೇಲೆ ಅದ ನಂತರ ಒಂದು 2-3 ಗಂಟೆ ಕಾಲದಲ್ಲಿ ಪಾಕಿಸ್ತಾನ ಹೇಳ್ತು, ನಮ್ಮ ದೇಶನೂ ಹೇಳ್ತು. ಅವತ್ತು ಆಗ್ಲೇ ನಮ್ಮ ದೇಶದವ್ರು ಹೇಳ್ಬೇಕಾಗಿತ್ತು. ನೋಡಿ ಇವ್ರೆ, ನಾನು ಹೇಳಿಲ್ವಾ, ಇವ್ರದೆಲ್ಲ ಹಿಂದೂ ಹೃದಯ ಸಾಮ್ರಾಟ್, ವಿಶ್ವಗುರು, ಇದೆಲ್ಲಾನು ಕೂಡ ಟೈಟಲ್ಗಳು ಇವರೇ ಕೊಟ್ಕೊಂಡಿರೋದು. ಈಗ ಪಾಕಿಸ್ತಾನ್ ಜೊತೆ ಓಪನ್ ಆಗಿ ಟರ್ಕಿ ಬಂತು, ಚೈನಾ ಬಂತು, ನಮ್ ಜೊತೆ ಒಬ್ರನ ಬಂತ್ರ ಹೇಳಿ ಒಫಿಷಿಯಲಿ? ಲೆಟ್ ಅಸ್ ಬಿ ಆನೆಸ್ಟ್. ಇವರು 100 ದೇಶಗಳನ್ನ ಪ್ರವಾಸ ಮಾಡಿದ್ರು. ಏನಿಲ್ಲ ಅಂದ್ರೂ ಎಲ್ಲ 100 ರಾಷ್ಟ್ರಪತಿಗಳನ್ನ, ಪ್ರಧಾನಮಂತ್ರಿಗಳನ್ನ ಅಪ್ಕೊಂಡ್ರು. ಒಬ್ರನ ಒಫಿಷಿಯಲ್ ಆಗಿ ಪಾಕಿಸ್ತಾನಿಗೆ ಕಂಡೆಮ್ ಮಾಡಿದ್ರ, ಒಬ್ರನ ಒಫಿಷಿಯಲ್ ಆಗಿ ನಮ್ಮ ಬೆಂಬಲಕ್ಕೆ ನಿಂತ್ರ. ಏನಿದು ಜಾತ್ರೆ, ಹುಚ್ಚರ ಜಾತ್ರೆ ನಡೆದಿದೆ. ಬಾಯ್ಕಾಟ್ ಟರ್ಕಿ, ಬಾಯ್ಕಾಟ್ ಅಜರ್ಬೈಜಾನ್ ಅಂದ್ಬಿಟ್ಟು. ಈಗ ನಿನ್ನೆ ಅಮೆರಿಕಾದವರು ಟರ್ಕಿಗೆ 300 ಮಿಸೈಲ್ ಕೊಟ್ಟಿದ್ದಾರೆ. ಆದ್ರೆ ಇವಾಗ ಬಾಯ್ಕಾಟ್ ಅಮೆರಿಕ ಆಗ್ಬೇಕಲ್ಲ. ನೀವು ಮೇಕ್ ಇನ್ ಇಂಡಿಯಾ ಸ್ಟಾಪ್ ಮಾಡಿ ಅಂತ ಆಪಲ್ ಅವರಿಗೆ ಇವರು ಸಲಹೆ ಕೊಟ್ಟಿದ್ದಾರೆ. ಬಾಯ್ಕಾಟ್ ಟ್ರಂಪ್ ಮಾಡ್ತಾರ? ಇವರು ಧೈರ್ಯ ಇದೆಯಾ? ಚೈನಾ ಅವರು ನಿಮ್ಮ ಏನು ಪಾಕಿಸ್ತಾನಿಗೆ ಬೆಂಬಲ ಕೊಡು, ಬಾಯ್ಕಾಟ್ ಚೈನಾ ಮಾಡ್ತೀರಾ? ಏನಂದ್ರು ನಿಮ್ಮ ಜೈಶಂಕರ್ ಅವರು ಚೈನಾ ಜೊತೆ ಯಾಕ್ರಿ ಯುದ್ಧ ಮಾಡಲ್ಲ ಅಂತ ಕೇಳಿದಾಗ ಅವ್ರು ನಮ್ಗಿಂತ ದೊಡ್ಡವ್ರಿ, ನಾವು ಮಾಡಕ್ಕಾಗುತ್ತಾ ಅಂತ ಹೇಳಿದ್ರು. ನೆನ್ಪಿದ್ಯಾ? ಅಫಿಷಿಯಲ್ ಸ್ಟೇಟ್ಮೆಂಟ್. ಇದು ಅವ್ರ ಸಾಮರ್ಥ್ಯ. ಸೊ ಇದೆಲ್ಲ ಟೈಟಲ್ಗಳು ಏನ್ ಕೊಡ್ತಾರೆ, ವಿಶ್ವಗುರು ಇರ್ಬೋದು, ಹಿಂದೂ ಹೃದಯ ಸಾಮ್ರಾಟ್ ಇರ್ಬೋದು, ಇದೆಲ್ಲಾನು ಅವರ ಒಂದು ಪದ್ಧತಿ. ಹೆಂಗೆ ವೀರ್ ಸಾವರ್ಕರ್ಗೆ ವೀರ್ ಟೈಟಲ್ ಸಿಕ್ಕಿದೆ ಅಲ್ಲ, ಅವ್ರಿಗೆ ಇನ್ನ ಗೊತ್ತಿಲ್ಲ. ವೀರ್ ಸಾವರ್ಕರ್ಗೆ ವೀರ್ ಟೈಟಲ್ ಯಾರು ಕೊಟ್ಟಿದ್ದಂತ ಅವರಿಗೆ ಗೊತ್ತಿಲ್ಲ. ಹಂಗೆ ಇವರೇ ಸ್ವಯಂ ಘೋಷಿತ ವಿಶ್ವಗುರುಗಳು
ಸ್ವಯಂ ಘೋಷಿತ ಹಿಂದೂ ಹೃದಯ ಸಮ್ರಾಟ್ಗಳು, ಇದೆಲ್ಲ ಒಂದು 100 ಟೈಟಲ್ ಇದೆ ಅವರಿಗೆ. ವಿಕಾಸ್ ಪುರುಷ್ ಎಲ್ಲ ಇವರೇ ತಾನೇ ಕೊಟ್ಕೊಂಡಿರೋ. ಯಾರಾದ್ರೂ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಒಂದು ಕಾಂಗ್ರೆಸ್ನವರು ಅಪ್ಡೇಟ್ ಆಗೋದನ್ನು ಬಿಟ್ಟುಬಿಟ್ಟಿದ್ದಾರೆ. ಎರಡನೆಯದ್ದು, ಜಾಗತಿಕ ಮಟ್ಟದಲ್ಲಿ ಭಾರತಕ್ಕೆ ಯಾವ ರಾಷ್ಟ್ರದ ಅನುಕಂಪ ಸಹಾಯ ಅವಶ್ಯಕತೆ ಇಲ್ಲದಷ್ಟು ಭಾರತೀಯ ಸೇನೆ ಸಕ್ಷಮವಾಗಿ ಬೆಳೆದಿದೆ ಅನ್ನೋದು ತಿಳುವಳಿಕೆ ಇಲ್ಲದಷ್ಟು ಹಿಂದುಳಿದು ಬಿಟ್ಟಿದ್ದಾರೆ. ಸರ್ಕಸ್ ಕಂಪನಿ ರೀತಿಯಲ್ಲಿ ಒಬ್ಬೊಬ್ರು ಒಂದೊಂದು ರೀತಿಯ ಹೇಳಿಕೆಯನ್ನ ನೀಡ್ತಿದ್ದಾರೆ. ಒಬ್ರು ಹೇಳ್ತಾರೆ ಹುಚ್ಚಾಟ, ಇನ್ನೊಬ್ರು ಹೇಳ್ತಾರೆ ಬೂಟಾಟಿಕೆ. ಇವರು ಅಪಮಾನ ಮಾಡ್ತಾ ಇರೋದು ಬಿಜೆಪಿ ಪಕ್ಷವನ್ನೆಲ್ಲ, ಬದಲಾಗಿ ಭಾರತೀಯ ಸೇನೆಯನ್ನ. ಇಷ್ಟು ಕಾಮನ್ ಸೆನ್ಸ್ ಅನ್ನ ಕಳ್ಕೊಂಡ್ಬಿಟ್ಟಿದ್ದಾರ ರಾಜ್ಯದ ಕಾಂಗ್ರೆಸ್ಸಿಗರು. ನ್ಯಾಷನಲ್ ಲೆವೆಲ್ ಅಲ್ಲೇನೆ, ಎಐಸಿಸಿ ಮಟ್ಟದಲ್ಲೇನೆ ಎಲ್ಲ ಬಾಯಿ ಮುಚ್ಕೊಂಡು ತೆಪ್ಪಗಿದ್ದಾರೆ. ಕರ್ನಾಟಕದ ಕಾಂಗ್ರೆಸ್ನವರಿಗೆ ಇದ್ದಕ್ಕಿದ್ದಂತೆ ಪಾಕಿಸ್ತಾನದ ಮನಸ್ಥಿತಿ ಬರ್ತಿರೋದು ಯಾಕೆ ಅಂತ. ಸ್ಮಿತಾ, ಇದು ನಿರೀಕ್ಷಿತ ಇತ್ತು. ಈ ಫಸ್ಟ್ ಏನು ಪಹಲ್ಗಾಮ್ ಅಟ್ಯಾಕ್ ಆಯ್ತಲ್ಲ, ಆ ಬಳಿಕ ಕಾಂಗ್ರೆಸ್ ಪಕ್ಷ ಸೇರಿದಂತೆ ವಿರೋಧ ಪಕ್ಷಗಳು ಸಂಪೂರ್ಣವಾದಂತಹ ಬೆಂಬಲವನ್ನ ಸರ್ಕಾರಕ್ಕೆ ಕೊಟ್ಟಿದ್ವು. ಸರ್ಕಾರ ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡ್ರು ನಾವು ಬೆಂಬಲ ಕೊಡ್ತೇವೆ ಅನ್ನುವಂಥದ್ದು. ಆದ್ರೆ ಯಾವಾಗ ಕದನ ವಿರಾಮವನ್ನ ಅಮೆರಿಕ ಅಧ್ಯಕ್ಷರು ಘೋಷಣೆ ಮಾಡಿದ್ರು, ಅಲ್ಲಿಂದ ಈಗ ಆಕ್ಷೇಪವನ್ನ ಕಾಂಗ್ರೆಸ್ ನಾಯಕರು, ಅದರಲ್ಲೂ ರಾಜ್ಯದ ಘಟಾನುಘಟಿ ಸಚಿವರುಗಳು ಪ್ರಶ್ನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಅವರು ನಾವು ಸೈನ್ಯದ ಮೇಲೆ ಗೌರವ ಇದೆ ಅನ್ನುವಂತ ಮಾತುಗಳನ್ನ ಹೇಳ್ತಾನೆ ಬಿಜೆಪಿ ಮೇಲೆ ಅಟ್ಯಾಕ್ ಅನ್ನು ಮಾಡ್ತಾ ಇದ್ದಾರೆ. ಟ್ರಂಪ್ ಹೇಳಿದಂತೆ ಮೋದಿ ಅವರು ವರ್ತನೆ ಮಾಡ್ತಾ ಇದ್ದಾರೆ. ಅಂದ್ರೆ ಸ್ವಂತ ಇಚ್ಛಾಶಕ್ತಿ, ಸ್ವಂತ ಬುದ್ಧಿಬಲ ಇಲ್ವಾ ಮೋದಿ ಅವರಿಗೆ ಅನ್ನುವಂತ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಎಲ್ಲೊಂದ್ ಕಡೆ ಸೈನ್ಯದ ಒಂದು ಈಗ ಕದನ ವಿರಾಮ ಏನು ಉಲ್ಲಂಘನೆ ಆಗಿದೆ, ಕದನ ವಿರಾಮ ಏನಾಗಿದೆ ಅದನ್ನು ಕೂಡ ಒಂದು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಈಗ ಒಂದು ಒಳ್ಳೆ ಅವಕಾಶ ಇತ್ತು, ಪಾಕಿಸ್ತಾನವನ್ನ ನುಗ್ಗಿ ಹೊಡಿತಕ್ಕಂತ ಅವಕಾಶ ಇತ್ತು. ನಾವು ಕೂಡ ಸಂಪೂರ್ಣವಾದಂತಹ ಬೆಂಬಲವನ್ನು ಕೊಟ್ಟರು ಕೂಡ ಯಾಕೆ ಆ ಕೆಲಸವನ್ನ ಮಾಡಿಲ್ಲ. ಮತ್ತು ಮೂರನೇ ದೇಶದವರು ಹೇಳಿದ ಮೇಲೆ ಇದನ್ನ ಕದನ ವಿರಾಮ ಮಾಡಿದ್ದು ಕೂಡ ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತ ಒಂದು ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ಬಸವರಾಜ್, ಯುದ್ಧನೇ ಬೇಡ ಅಂದವ್ರು ಕೂಡ ಇವರದೇ ಪಕ್ಷದವರಲ್ವಾ? ಇವರದೇ ಪಕ್ಷದಲ್ಲಿ ನಾಯಕರಾಗಿ ಮುಖ್ಯಮಂತ್ರಿ ಆಗಿರುವ ಸಿದ್ದರಾಮಯ್ಯನವರೇ ಅಲ್ವಾ ಯುದ್ಧನೇ ಬೇಡ ಅಂದವರು? ಈ ಕದನ ವಿರಾಮನೂ ಬೇಡ ಅಂತಿದ್ದಾರೆ. ಏನ್ ಬೇಕು ಹೋಗ್ಲಿ, ಯುದ್ಧನೂ ಬೇಡ, ಕದನ ವಿರಾಮನೂ ಬೇಡ, ಏನ್ ಬೇಕು ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ನವರಿಗೆ? ಖಂಡಿತ ಸ್ಮಿತಾ, ದ್ವಂದ್ವ ನಿಲುವಿನಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರು ಮತ್ತು ಸಚಿವರು ಇದ್ದಾರೆ. ಇದರಲ್ಲಿ ಎರಡು ಮಾತಿಲ್ಲ. ಯಾಕಂದ್ರೆ ಸಿದ್ದರಾಮಯ್ಯ ಅವರು ಯುದ್ಧ ಬೇಡ ಅಂದಿದ್ರು, ಆಮೇಲೆ ಅದು ಸ್ಪಷ್ಟನೆ ಕೂಡ ಕೊಟ್ಟರು. ಅನಿವಾರ್ಯ ಆದ್ರೆ ಯುದ್ಧ ಮಾಡಲಿ, ಅದಕ್ಕೆ ನಾನು ಸಪೋರ್ಟ್ ಮಾಡ್ತೇವೆ ಅನ್ನುವಂಥದ್ದನ್ನ. ಆದರೆ ಈಗ ಕದನ ವಿರಾಮವನ್ನ ಪೂರ್ಣ ಪ್ರಮಾಣದಲ್ಲಿ ಮಾಡುವ ಬದಲು ಪಾಕಿಸ್ತಾನವನ್ನ ಒಂದು ರೀತಿಯಲ್ಲಿ ಧ್ವಂಸ ಮಾಡುವಂತ ಲೆಕ್ಕಾಚಾರದಲ್ಲಿ ಮಾಡಬೇಕಿತ್ತು ಅನ್ನುವಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದು ಎಷ್ಟರ ಮಟ್ಟಿಗೆ ಸಾಧ್ಯ ಅನ್ನುವಂಥದ್ದು ಕೂಡ ಒಂದಷ್ಟು ರಾಜತಾಂತ್ರಿಕ ಸಮಸ್ಯೆಗಳಾಗ್ತವೆ ಮತ್ತು ವಿದೇಶಾಂಗ ನೀತಿ ಇರೋದ್ರಿಂದ ಅದೆಷ್ಟರ ಮಟ್ಟಿಗೆ ಸಾಧ್ಯ ಅನ್ನುವಂಥದ್ದನ್ನ ಭಾರತ ಸರ್ಕಾರ ಯೋಚನೆ ಮಾಡಿ ಮತ್ತು ಸೈನ್ಯದ ಯೋಚನೆಯ ಲಹರಿಯಲ್ಲಿ ಇದನ್ನ ನಿರ್ಧಾರಗಳನ್ನ ಮಾಡಿದ್ರು ಕೂಡ ಕಾಂಗ್ರೆಸ್ ಈಗ ಅಟ್ಯಾಕ್ ಮಾಡ್ತಾ ಇದೆ. ರಾಷ್ಟ್ರೀಯ ನಾಯಕರು ಯಾವ ನಿಲುವನ್ನು ತೆಗೆದುಕೊಂಡಿದ್ದಾರೆ ಅದಕ್ಕೆ ಬೆಂಬಲವನ್ನು ಕೊಡಬೇಕಾಗಿತ್ತು ರಾಜ್ಯ ಕಾಂಗ್ರೆಸ್ನವರು. ಆದ್ರೆ ಇವರದೇ ಒಂದು ಲಹರಿಯಲ್ಲಿ ಈಗ ಒಂದಷ್ಟು ವಿರೋಧವನ್ನ ಮಾಡ್ತಾ ಇರೋದ್ರಿಂದ ಸಹಜವಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ಕಾಂಗ್ರೆಸ್ ಯಾವ ರೀತಿಯಾದಂತಹ ವರ್ತನೆಯನ್ನ ಮಾಡುತ್ತೆ, ರಾಜ್ಯ ಕಾಂಗ್ರೆಸ್ ಹೇಳಿಕೆಯನ್ನ ಬೆಂಬಲಿಸುತ್ತಾ ಅಥವಾ ಇಲ್ಲ ನಾವು ಅದು ತಪ್ಪು ರಾಜ್ಯ ಕಾಂಗ್ರೆಸ್ ನಾಯಕರು ಅನ್ನೋದನ್ನ ಒಂದಷ್ಟು ತಿರುಗೇಟು ಕೊಟ್ಟವ್ರಿಗೆ ಬಾಯಿ ಮುಚ್ಚುವಂತ ಕೆಲಸವನ್ನ ಮಾಡುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಒಟ್ಟಾರೆ ಪ್ರಶ್ನೆಯನ್ನ ಕೇಳಕ್ಕೆ ಈಗ ರಾಜ್ಯ ಕಾಂಗ್ರೆಸ್ನ ಸಚಿವರು ಶುರು ಮಾಡ್ಕೊಂಡಿರ್ತಕ್ಕಂಥದ್ದು. ಒಂದು ರೀತಿಯಲ್ಲಿ ಬೆಂಬಲ ಕೊಟ್ಟರು ಕೂಡ ಈಗ ಆ ಬೆಂಬಲದ ಕೊಟ್ಟಿದ್ದಕ್ಕೂ ಕೂಡ ಒಂದಷ್ಟು ನಿರಾಸಕ್ತಿಯನ್ನು ತೋರಿಸಿ ಈಗ ವಾಗ್ದಾಳಿಯನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಮೇಲೆ ಮತ್ತು ಬಿಜೆಪಿ ನಾಯಕರ ಮೇಲೆ.